ಎಲ್ರಿಗೂ ನಮಸ್ಕಾರ. ಮ್ಯಾಮ್ಸ್ ನೀತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆಲ್ಮೋಸ್ಟ್ ಇನ್ನೇನು ನೋಟಿಫಿಕೇಶನ್ ಬರುತ್ತೆ ಅನ್ನುವಂತಹ ಸುದ್ದಿ ಇದೆ ಅಲ್ವಾ? ಸೊ ಆದಷ್ಟು ಬೇಗ ನೋಟಿಫಿಕೇಶನ್ ಆದರೆ ನಮ್ಮೆಲ್ಲರಿಗೂ ಖುಷಿ. ಇವತ್ತು ನಾನು ನಿಮಗೆ ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಒಬ್ಬ ವಿದ್ಯಾರ್ಥಿ ಎಷ್ಟೇ ಓದಿದ್ರೂ ಕೂಡ ಗುರುವಿನ ಅವಶ್ಯಕತೆ ಆ ಒಂದು ವಿದ್ಯಾರ್ಥಿಗೆ ಎಷ್ಟು ಇದೆ ಅಂತ ನಿಮಗೆ ಹೇಳ್ಬೇಕನ್ನಿಸ್ತು. ಕನ್ನಡದಲ್ಲಿ ಒಂದು ಕೋಟ್ ಇದೆ ಅಥವಾ ಒಂದು ಗಾದೆ ಇದೆ, ಗುರುವಿನ ಗುಲಾಮನಾಗುವವರೆಗೂ ನಮಗಿಲ್ಲ ಮುಕ್ತಿ ಅಂತ. ಅಂದರೆ ಏನರ್ಥ? ಯಾವುದೇ ಒಬ್ಬ ವ್ಯಕ್ತಿಯು ಗುರುಗೆ ತಲೆಬಾಗಿ ನೀವು ಹೇಳಿದ್ದನ್ನ ನಾನು ಮಾಡ್ತೀನಿ, ನನಗೆಲ್ಲ ಕಲಿಸ್ಕೊಡಿ, ನಿಮ್ಮಲ್ಲಿರುವಂತಹ ಜ್ಞಾನನ ನನಗೂ ಕೊಡಿ ಅಂತ ಯಾವತ್ತೂ ಕಂಪ್ಲೀಟ್ ಸರೆಂಡರ್ ಆಗ್ತಾರೆ. ಅದು ನಾನು ನನಗೆ ಅಂತ ಹೇಳ್ತಾ ಇಲ್ಲ, ಯಾವ ಟೀಚರ್ಸ್ನ ನೀವು ಬಿಲೀವ್ ಮಾಡ್ತೀರಾ, ಯಾವ ಮೆಂಟರ್ಸ್ನ ನೀವು ಬಿಲೀವ್ ಮಾಡ್ತೀರಾ, ಅವರಿಗೆ ಕಂಪ್ಲೀಟ್ ಸರೆಂಡರ್ ಆಗಿ ನಿಮ್ಗೆ ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಜ್ಞಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಒಂದು ಥಿಂಗ್. ಇನ್ನೊಂದು ಏನಂದರೆ, ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಬಿಲ್ವಿದ್ಯೆಯಲ್ಲಿ ಅತ್ಯಂತ ಉತ್ತಮ ಆದವನು ಅರ್ಜುನ. ಅರ್ಜುನ ಉತ್ತಮ ಆಗಕ್ಕೆ ಕಾರಣ ಒಂದು ಅವನ ಶ್ರದ್ಧೆ, ಇನ್ನೊಂದು ಅವರ ಗುರು ದ್ರೋಣಾಚಾರ್ಯ. ದ್ರೋಣಾಚಾರ್ಯರಿಗೆ ಎಷ್ಟೆಲ್ಲ ಸ್ಟೂಡೆಂಟ್ಸ್ ಇದ್ರು, ಆದರೆ ಅರ್ಜುನನ ಮೇಲೆ ಅತೀವ ಪ್ರೀತಿ. ಯಾಕೆ? ಪಾಂಡವರು ಕೌರವರು ಎಲ್ರಿಗೂ ಅವರೇ ಬಿಲ್ವಿದ್ಯೆನ ಹೇಳ್ಕೊಡ್ತಾ ಇದ್ರು, ಕರೆಕ್ಟಾ? ಬಟ್ ಆದರೆ ಯಾಕೆ ಅರ್ಜುನನ ಮೇಲೆ ಅತೀವ ಪ್ರೀತಿ? ಯಾಕಂದ್ರೆ ಅರ್ಜುನ ದ್ರೋಣಾಚಾರ್ಯರು ಏನೇ ಹೇಳಿದ್ರು ಕೂಡ, ಅದು ಎಷ್ಟೇ ಕಷ್ಟ ಆದ್ರೂ ಕೂಡ ಅವನು ಅದನ್ನ ಮಾಡ್ತಾ ಇದ್ದ. ಅದೊಂದು ಮೇಜರ್ ರೀಸನ್ ದ್ರೋಣಾಚಾರ್ಯರಿಗೆ ಅವನನ್ನ ಪ್ರಪಂಚದಲ್ಲೇ ಅತ್ಯುತ್ತಮವಾದಂತಹ ಒಬ್ಬ ಬಿಲ್ವಿದ್ಯಾ ಪಟುವಾಗಿ ಮಾಡೋದಿತ್ತು. ಅದಕ್ಕೋಸ್ಕರ ಅವರು ಏಕಲವ್ಯಂದು ಕೈ ಬೆರಳನ್ನೇ ಕಟ್ ಮಾಡಿಸ್ತಾರೆ. ಅಂದ್ರೆ ಏಕಲವ್ಯ ಕೂಡ ತನ್ನ ಗುರು ಅಂತ ಆರಾಧನೆ ಮಾಡಿದ್ದು ದ್ರೋಣಾಚಾರ್ಯರು. ಬಟ್ ಆದರೆ ದ್ರೋಣಾಚಾರ್ಯರಿಗೆ ಏಕಲವ್ಯನ ಮೇಲೆ ಯಾವುದೇ ರೀತಿ ಬಾಂಧವ್ಯ ಇರಲಿಲ್ಲ. ಯಾಕೆ ಹೇಳಿ? ದ್ರೋಣಾಚಾರ್ಯನಿಗೆ ಏಕಲವ್ಯ ಯಾರು ಎಂಬುದೇ ಗೊತ್ತಿಲ್ಲ. ಸೊ ಆ ಕನೆಕ್ಟಿವಿಟಿ ಇರೋದಿಲ್ಲ. ಹಾಗಾಗಿ ರುತ್ಲೆಸ್ ಆಗಿ ನಿನ್ನ ಬೆರಳನ್ನ ನನಗೆ ಉಡುಗೊರೆಯಾಗಿ ಗುರುದಕ್ಷಿಣೆ ಕೊಡೋ ಥರ ಕೊಡು ಅಂತ ಕೇಳಿದ್ರು. ಅದೇ ಅರ್ಜುನನ ಹಂಗೆ ಕೇಳ್ತಿದ್ರ? ಕೇಳಲ್ಲ. ಯಾಕೆ ಹೇಳಿ? ಬಿಕಾಸ್ ದ್ರೋಣಾಚಾರ್ಯರಿಗೆ ಅರ್ಜುನ ಫೇವ್ರೆಟ್ ಸ್ಟೂಡೆಂಟ್ಸ್. ಆ ಒಂದು ಫೇವ್ರೆಟ್ ಸ್ಟೂಡೆಂಟ್ ಅಂತ ಬರಕ್ ರೀಸನ್ ಏನು ಹೇಳಿ? ಅರ್ಜುನ ದ್ರೋಣಾಚಾರ್ಯರದು ಎಲ್ಲ ಮಾತನ್ನು ಕೇಳ್ತಿದ್ದ. ಒಬ್ಬ ಗುರು, ಉತ್ತಮವಾದ ಗುರು ಸಿಕ್ಕಿದ್ರೆ ನಿಮ್ಗೆ ಆ ಒಂದು ವಿದ್ಯಾರ್ಥಿಯ ಬದುಕು ಅತ್ಯಮೂಲ್ಯವಾಗಿ ಅಥವಾ ಅತ್ಯುನ್ನತವಾಗಿ ಮುಂದೆ ಬೆಳೆಯುತ್ತೆ. ಯಾಕಂತಂದ್ರೆ ಆ ಗುರು ತನ್ನಲ್ಲಿರುವ ಎಲ್ಲಾ ವಿದ್ಯೆಯನ್ನು ಸ್ಟೂಡೆಂಟ್ಸಿಗೆ ದಾರೆ ಎರಿತಾರೆ. ಆಮೇಲೆ ಪಾಸ್ ಆದ್ರೆ ಅಥವಾ ಅವರು ಏನ್ ಅನ್ಕೊಳ್ತಾರೆ ಅದನ್ನ ಅವ್ರ ಸ್ಟೂಡೆಂಟ್ಸ್ ಅಚೀವ್ ಮಾಡಿದ್ರೆ ಗುರುಗಳಿಗಿಂತ ಹೆಚ್ಚಿಗೆ ಖುಷಿ ಪಡೋರು ಬೇರೆ ಯಾರು ಇರೋದಿಲ್ಲ. ಟ್ರಸ್ಟ್ ಮೀ ಇನ್ ದಿಸ್. ನಿಮ್ಮ ಅಪ್ಪ ಅಮ್ಮನ ಬಿಟ್ರೆ ನೆಕ್ಸ್ಟ್ ಖುಷಿ ಆಗೋದು ನಿಮ್ಮ ಏಳ್ಗೆಗೆ ಗುರು ಮಾತ್ರ. ಹಾಗೆಯೇ ಈಗ ನಾನು ದ್ರೋಣಾಚಾರ್ಯರ ಪಾತ್ರನೇ ಗ್ರೇಟ್ ಅಂತ ನಾನು ಎಲ್ಲೂ ಹೇಳೋದಿಲ್ಲ. ಯಾಕಂದ್ರೆ ಇಫ್ ದ್ರೋಣಾಚಾರ್ಯರ ಪಾತ್ರ ಗ್ರೇಟ್ ಆಗಿದ್ರೆ ಅವ್ರು ಕಲಿಸ್ಕೊಡ್ತಾರಲ್ಲ ಬಿಲ್ವಿದ್ಯೆ, ಎಲ್ಲ ಸ್ಟೂಡೆಂಟ್ಸೂ ಅತ್ಯುತ್ತಮವಾಗಿ ಆಗ್ಬೇಕಿತ್ತಲ್ವಾ? ದಿಸ್ ಇಸ್ ದ ಪಾಯಿಂಟ್. ಕರೆಕ್ಟೋ ಅಲ್ವೋ? ದ್ರೋಣಾಚಾರ್ಯರೇ ಬೆಸ್ಟ್ ಗುರು, ಓಕೆ, ಹಿ ಈಸ್ ದ ಬೆಸ್ಟ್ ಒನ್. ಹಂಗಿದ್ರೆ ಯಾಕೆ ಅವ್ರು ಟೀಚ್ ಮಾಡಿದಂತಹ ಎಲ್ಲಾ ಸ್ಟೂಡೆಂಟ್ಸು ಬೆಸ್ಟ್ ಆಗಲಿಲ್ಲ? ಎಲ್ಲಾ ಕೌರವರು ಎಲ್ಲಾ ಪಾಂಡವರು ಯಾಕೆ ಬೆಸ್ಟ್ ಆಗಲಿಲ್ಲ? ಯಾಕೆ ಕೇವಲ ಅರ್ಜುನ ಮಾತ್ರ ಬೆಸ್ಟ್ ಆದ? ಯಾಕೆ ಕೇವಲ ಏಕಲವ್ಯ ಮಾತ್ರ ಬೆಸ್ಟ್ ಆಗೋಕೆ ಟ್ರೈ ಮಾಡ್ದ? ಅಂಡ್ ಹಿ ಆಲ್ಸೋ ರೀಚ್ಡ್ ಬೆಸ್ಟ್. ಬಟ್ ಇವತ್ತಿಗೂ ಕೂಡ ದ್ರೋಣಾಚಾರ್ಯರ ಅತ್ಯುತ್ತಮ ಶಿಷ್ಯ ಯಾರು ಅಂದ್ರೆ ನಾವು ಅರ್ಜುನ ಅಂತೀವಿ, ಅತ್ಯುತ್ತಮ ಬಿಲ್ಲುಗಾರ ಅಂದ್ರೆ ಅರ್ಜುನ ಅಂತೀವಿ. ಇಲ್ಲಿ ದ್ರೋಣಾಚಾರ್ಯರದು ಎಫರ್ಟ್ 1% ಇದ್ರೆ ಅರ್ಜುನನ ಎಫರ್ಟ್ 101%. ಅದಕ್ಕೆ ಅರ್ಜುನ ಬಿಲ್ವಿದ್ಯೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ. ಇವಾಗ ಪಾಯಿಂಟಿಗೆ ಬರೋಣ. ನಾನು ಬಡ್ಕೊಂತೀನಿ ಅಥವಾ ಬೇರೆ ಯಾವುದೋ ಟೀಚರ್ ಬಡ್ಕೊಂತಾರೆ, ಇನ್ನೊಬ್ರು ಮೆಂಟರ್ ಹೇಳ್ತಾರೆ. ಇವರೆಲ್ಲ ಹೇಳಿದ್ದನ್ನ 100 ಜನ ಕೇಳ್ತೀವಿ ಅನ್ಕೊಳ್ಳಿ, ಅದ್ರಲ್ಲಿ 10 ಜನ ಅಷ್ಟೇ ಯಾಕೆ ಪಾಸ್ ಆಗ್ತಾರೆ? ಯಾಕಂದ್ರೆ ಆ 10 ಜನಕ್ಕೆ ಪಾಸ್ ಆಗ್ಬೇಕು ಅನ್ನುವಂಥ ಝೀಲ್ ಇದೆ. ಜೊತೆಗೆ ನಮ್ಮ ಟೀಚರ್ ಹೇಳ್ತಾ ಇದ್ದಾರೆ ಅಂದ್ರೆ ನಾನು ಒಳ್ಳೇದು ಕೇಳ್ತಾರೆ ಅಂತ ಕೇಳುವಂತಹ ಒಂದು ಆಸಕ್ತಿ ಇದೆ, ಶಕ್ತಿ ಇದೆ. ಆ ಒಂದು ಆಸಕ್ತಿನೇ ಅವ್ರನ್ನ ಪಾಸ್ ಮಾಡಿಸುತ್ತೆ. ಅದನ್ನ ಬಿಟ್ಬಿಟ್ಟು ನಾನು ಇವಾಗ ಒಂದು 200-300 ಸ್ಟೂಡೆಂಟ್ಸಿಗೆ ಮೆಂಟರ್ಶಿಪ್ ಮಾಡಿದ್ದೀನಿ ಅನ್ಕೊಳ್ಳಿ, ಅದ್ರಲ್ಲಿ ಪಾಸ್ ಆಗೋದು 10%, 20 ಜನ ಪಾಸ್ ಆಗ್ತಾರೆ. ಆ 20 ಜನಕ್ಕೆ ನಾನು ಸ್ಪೆಷಲ್ ಆಗಿ ದೇವರಾಣ ಏನೋ ಹೇಳ್ಕೊಟ್ಟಿರಲ್ಲ. ಈ 200 ಜನಕ್ಕೆ ಏನು ಹೇಳ್ಕೊಟ್ಟಿರ್ತೀನಿ ಅದನ್ನೇ ಸೇಮ್ 20 ಜನಕ್ಕೂ ಹೇಳ್ತೀನಿ. ಬಟ್ ಆ 20 ಜನನೇ ಪಾಸ್ ಆಗೋಕ್ಕೆ ರೀಸನ್ ಏನು ಗೊತ್ತಾ? ಅವರು ನಾನು 1% ಹೇಳಿದ್ದನ್ನ 100% ಹಾಕಿರ್ತಾರೆ. ಈ ಸ್ಟೂಡೆಂಟ್ಸ್ ನನ್ನ ಮಾತು ಕೇಳ್ತಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕಂತಂದ್ರೆ ನನ್ನ ಸ್ಟೂಡೆಂಟ್ಸ್ ದೇ ರೆಸ್ಪೆಕ್ಟ್ಸ್ ಮೀ ಅಂಡ್ ಮೈ ವರ್ಡ್ಸ್ ಅಂಡ್ ದೇ ಡೂ ದ ವರ್ಕ್. ಬಟ್ ಅವ್ರು ಏನು ಮಾಡ್ತಾರೆ ಗೊತ್ತಾ? ನನಗೋಸ್ಕರ ಅಯ್ಯೋ ಮ್ಯಾಮ್ ಹೇಳ್ತಿದ್ದಾರೆ ಅಂತ ಮಾಡ್ತಾರೆ. ಅವರಿಗೆ ಆ 100% ಕೊಟ್ಟಿರೋದಿಲ್ಲ, ಎಲ್ಲೋ ಒಂದು ಕಡೆ ಎಡವಿರ್ತಾರೆ. ಹೋಮ್ ವರ್ಕು ಮಾಡ್ತಾರೆ, ಓದ್ಕೊಂಡು ಬರ್ತಾರೆ. ಬಟ್ ದಟ್ ಎಕ್ಸ್ಟ್ರಾ ಪುಷ್, ನಾನು ಹೇಳಿರ್ತೀನಲ್ಲ, ಇವತ್ತು PYQs ಮಾಡಿ ಅಥವಾ ಇವತ್ತು 2 ಸಲ ರಿವಿಷನ್ ಮಾಡಿ, ದಟ್ ಎಕ್ಸ್ಟ್ರಾ ಪುಷ್ ಅದನ್ನ ಅವರು ಮಾಡಿರೋದಿಲ್ಲ. ಈಗ ಅರ್ಜುನ ಎಣ್ಣೆನ ನೋಡ್ಬಿಟ್ಟು ಮೇಲ್ಗಡೆ ಈ ಮೀನಿಂದು ಕಣ್ಣಿಗೆ ಗುರಿ ಹೊಡೆದಾಗ, ಅಂದ್ರೆ ಅದು ಗೊತ್ತಲ್ವಾ ನಿಮ್ಗೆ, ದ್ರೌಪದಿದು ಮದ್ವೆ ಆಗ್ಬೇಕಂದಾಗ ಯಾವ ರೀತಿಯಾದಂತಹ ಒಂದು ಬಿಲ್ವಿದ್ಯೆಯಲ್ಲಿ ಅವನು ಗೆಲ್ತಾನೆ ಅಂತ. ಹಂಗೆ ಒಂದು ನೀರಲ್ಲಿ ಅಥವಾ ಎಣ್ಣೆಯಲ್ಲಿ ಆ ಒಂದು ಶ್ಯಾಡೋದಲ್ಲಿ ಏರೋ ಇಟ್ಕೊಂಡು ಬಿಡ್ಬೇಕಂದ್ರೆ ಆ ಯಾರೋನ ಎಷ್ಟು ಕಷ್ಟ ಇರಬೇಕು ಅಥವಾ ಎಷ್ಟು ಪ್ರಾಕ್ಟೀಸ್ ಇರಬೇಕು. ಅದೇ ಧರ್ಮರಾಯಂಗೆ ಯಾಕಾಗ್ಲಿಲ್ಲ? ನಕುಲ ಸಹದೇವಂಗೆ ಯಾಕಾಗ್ಲಿಲ್ಲ? ಅವ್ರಿಗೆ ಆಗ್ಲಿಲ್ಲ ಅಲ್ವಾ? ಇವನಿಗೆ ಆಯ್ತು ತಾನೆ.
ಸೊ ಯಾಕಾಯ್ತು? ಬಿಕಾಸ್ ಆಫ್ ಹಿಸ್ ಪ್ರಾಕ್ಟೀಸ್. ಈಗ ಟೀಚ್ ಮಾಡುವಾಗ ದ್ರೋಣಾಚಾರ್ಯರು ಕೌರವರಿಗೆ ಪಾಂಡವರಿಗೆ ಒಂದೇ ತರ ಮಾಡಬೇಕು, ಯಾಕಂದ್ರೆ ಅವ್ರಿಗೆ ಎಲ್ಲರೂ ಸ್ಟೂಡೆಂಟ್. ಬಟ್ ಅಲ್ಲಿ ಫೇವ್ರೆಟ್ ಯಾರಾದ್ರೂ ಅರ್ಜುನ. ನನಗೆ ಒಬ್ಬ ಅರ್ಜುನ ಸಿಕ್ಕಿದ್ರು ಸಾಕು, ಅಥವಾ ಒಬ್ಬ ಅರ್ಜುನ ಹುಡುಗಿ ಒಳ್ಳೆಯವರು ಸಿಕ್ಕಿದ್ರು ಸಾಕು. ಐ ಆಮ್ ಹ್ಯಾಪಿ, ಬಿಕಾಸ್ 1000 ಜನ ಅಂತ ಸ್ಟೂಡೆಂಟ್ಸ್ನ ಇಟ್ಕೊಳ್ಳೋಕ್ಕಿಂತ ಒಂದು ಸ್ಟೂಡೆಂಟ್ ನಾವು ಹೇಳಿದ್ದನ್ನ ಕೇಳಿ ಫಾಲೋ ಮಾಡಿ ಪಾಸ್ ಆಗ್ತಾರಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಯಾರ್ಯಾರು ಮೆಂಟರ್ಶಿಪ್ಗೆಲ್ಲ ಜಾಯ್ನ್ ಆಗಿದ್ದೀರಾ ಅಥವಾ ನನ್ನ ಗೈಡೆನ್ಸ್ ಅಂಡರಲ್ಲಿ ಕೆಲವರು ಇದ್ದೀರಲ್ಲ, ದಯವಿಟ್ಟು ಹೇಳ್ತೀನಿ, ನಾನು ಏನಾದರೂ ಒಂದು ಹೇಳಿರ್ತೀನಿ, ಅಥವಾ ನಾನಂತಾನೆಲ್ಲ, ಬೇರೆ ಮೆಂಟರ್ಸು ಅಥವಾ ಬೇರೆ ಟೀಚರ್ಸು, ಯಾವ ಟೀಚರ್ಸು ಕೂಡ ನಿಸ್ವಾರ್ಥವಾಗಿ ನಿಮಗೆ ಒಂದು ಪ್ರೊಫೆಷನ್ ಇದೆ ಅಂದರೆ ಅದು ಟೀಚಿಂಗು. ಯಾಕಂದರೆ ನಾವು ಸ್ಟೂಡೆಂಟ್ಸಿಂದ ಅವ್ರ ರಿಸಲ್ಟ್ಸ್ ಬಿಟ್ಟು ಬೇರೆ ಏನೂ ಎಕ್ಸ್ಪೆಕ್ಟ್ ಮಾಡ್ತಿರೋದಿಲ್ಲ. ನಮಗೇನು ಬೇಕೋ ಅವ್ರ ಸಕ್ಸಸ್ ಬೇಕಾಗಿರುತ್ತೆ. ಸೊ ಹಾಗಾಗಿ ಯಾವುದಾದ್ರೂ ಒಂದು ಟೀಚರು ಅಥವಾ ಮೆಂಟರು ನಿಮ್ಗೆ ಏನಾದರೂ ಒಂದು ಹೇಳ್ತಿದ್ದಾರೆ ಅಂದರೆ ದಯವಿಟ್ಟು ಅವ್ರ ಮಾತನ್ನ ಚಾಚೂ ಚಪ್ಪದೆ ಕೇಳಿ. ಡೆಫಿನೆಟ್ಲಿ ಯು ವಿಲ್ ಕ್ಲಿಯರ್. ನೀವು UPSC ಅನ್ಕೊಂಡಿದ್ರೆ ಅಟ್ಲೀಸ್ಟ್ KPSC ಕ್ಲಿಯರ್ ಮಾಡ್ತೀರಾ. ದಿಸ್ ಇಸ್ ವಾಟ್ ಇಸ್ ಹ್ಯಾಪ್ನಿಂಗ್. ಇವಾಗ ಎಲ್ಲರಿಗೂ ಪರ್ಸನಲ್ ಗೈಡೆನ್ಸು, ಪರ್ಸನಲ್ ಮೆಂಟರ್ಶಿಪ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಯಾಕೆ ಗೊತ್ತಾ? ಯಾರಿಗಾದ್ರೂ ಒಬ್ಬರಿಗೆ ನಾವು ಅಕೌಂಟೇಬಲ್ ಇದ್ದಾಗ ನಾವು 1 ಪೇಜ್ ಓದೋ ಕಡೆ 2 ಪೇಜ್ ಓದ್ತೀವಿ. ಒಂದು ಸಬ್ಜೆಕ್ಟ್ನ 2 ತಿಂಗಳು ಮುಗಿಸೋ ಕಡೆ 4 ಸಬ್ಜೆಕ್ಟ್ನ ಮುಗಿಸ್ತೀವಿ. ಯಾಕೆ ಹೇಳಿ? ನಾವು ಒಬ್ಬರಿಗೆ ಅಕೌಂಟೇಬಲ್ ಆಗಿದ್ದೀವಿ ಅಂತ. ಅರ್ಥ ಆಗ್ತಿದೆ ಅಲ್ವಾ? ಒಬ್ಬ ಮೆಂಟರ್ಗೆ, ಒಬ್ಬ ಟೀಚರ್ಸ್ಗೆ ನೀವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಜ್ಞಾನ ವೃದ್ಧಿ ಆಗುತ್ತೆ. ಇವ್ರಿಗೇನು ಗೊತ್ತ್ರಿ, ಅವ್ರಿಗೇನು ಗೊತ್ತು, ಅವ್ರಿಗಿಂತ ನಾನೇ ಓದಿದ್ದೀನಿ. ಒಬ್ರು ನಿಮ್ಮ ಮುಂದೆ ಬಂದು ಟೀಚ್ ಮಾಡಕ್ಕೆ ನಿಲ್ತಾರೆ ಅಂದರೆ ಅವರಿಗೆ ನಿಮ್ಮದು ಡಬಲ್ ಗೊತ್ತಿದೆ ಅಂತ ನಾನು ಹೇಳಲ್ಲ. ಬಟ್ ಅಟ್ಲೀಸ್ಟ್ ನಿಮ್ಗಿಂತ 0.1% ನಾಲೆಡ್ಜ್ ಅವರಿಗಿರುತ್ತೆ. ಅವರು ಮನೇಲಿ ಹೋಮ್ ವರ್ಕ್ ಮಾಡ್ತಾರೆ, ನಿಮ್ಗಿಂತ ಜಾಸ್ತಿ ಓದುತ್ತಾರೆ. ನಿಮ್ಗಿಂತ ಜಾಸ್ತಿ ಓದಿದ ಮೇಲೆ ನಿಮಗೆ ಮೆಂಟರ್ಶಿಪ್ಪು ಅಥವಾ ಗೈಡೆನ್ಸ್ ಪ್ರೋಗ್ರಾಮ್ ಕೊಡ್ತಾರೆ. ಯಾಕೆ ಗೊತ್ತಾ? ಇಲ್ಲ ಅಂತ ಅಂದರೆ ಈಗ ಅವರೇ ಓದಿದೆ ನಿಮಗೇನು ಹೇಳ್ಕೊಡಕ್ಕೆ. ಅರ್ಥ ಆಗ್ತದೆ ಅಲ್ವಾ? ಅದಕ್ಕೆ ಯಾವುದೇ ಒಂದು ಗುರುವಿಗೆ ನೀವು ರೆಸ್ಪೆಕ್ಟ್ ಮಾಡಿ, ಅವ್ರು ಹೇಳೋದನ್ನ ಕೇಳಿ, ನಿಮ್ಮನ್ನ ನೀವು ಸಂಪೂರ್ಣವಾಗಿ ಸರೆಂಡರ್ ಆಗಿಲ್ಲ ಅಂದರೆ ಟೀಚರ್ಸ್ನ ಬ್ಲೇಮ್ ಮಾಡಕ್ಕೆ ಹೋಗ್ಬೇಡಿ. ನಾನು ಅವ್ರ ಮೆಂಟರ್ಶಿಪ್ ತಗೊಂಡೆ, ನಾನು ಅವ್ರದ್ದು ಕೋರ್ಸ್ ತಗೊಂಡೆ, ನಂಗೆ ಏನೂ ವರ್ಕ್ ಆಗಲಿಲ್ಲ. ಇಟ್ ವೋಂಟ್ ವರ್ಕ್ ಲೈಕ್ ದಟ್. ಬ್ಲೈಂಡ್ ಟ್ರಸ್ಟ್. ಅರ್ಜುನ ದ್ರೋಣಾಚಾರ್ಯರ ಮೇಲೆ ಮಾಡಿದ್ದು ಬ್ಲೈಂಡ್ ಟ್ರಸ್ಟ್. ಏಕಲವ್ಯ ದ್ರೋಣಾಚಾರ್ಯನ ಗುರುವಾಗಿ ತಗೊಂಡು ಮಾಡಿದ್ದು. ದ್ರೋಣಾಚಾರ್ಯರು ಹೇಳ್ಕೊಡ್ಲಿಲ್ಲ, ಬಟ್ ಅವ್ರ ಒಂದು ಇಮ್ಯಾಜಿನೇಷನ್, ನನ್ನ ಗುರು ಅವ್ರು ಹಿಂಗೆ ಮಾಡ್ತಾರೆ ಅಂತ ಹೇಳಿ ದ್ರೋಣಾಚಾರ್ಯರು ಕಲಿತಾರೋ ಅಂದಾಗ, ಬೇರೆ ನಿಮಗೆ ಯಾರೋ ಒಬ್ರು ಟೀಚರು, ಫೇವ್ರೆಟ್ ಟೀಚರ್ಸ್ ಇರ್ತಾರೆ, ಅವ್ರು ನಿಮಗೆ ಡೈಲಿ ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟಲ್ಲಿ ಸಿಗದೆ ಇರ್ಬೋದು. ಬಟ್ ಎಲ್ಲೋ ಒಂದು ಕಡೆ ನೀವು ಅವ್ರನ್ನ ನೋಡಿರ್ತೀರ. ಅವ್ರನ್ನ ಆಸ್ಪಿರೇಷನ್ ಆಗಿ ತಗೊಂಡು ಅವ್ರ ಮಾರ್ಗದರ್ಶನದಲ್ಲಿ ಓದಿ ಎಕ್ಸಾಮ್ಸ್ ಡೆಫಿನೆಟ್ಲಿ ಕ್ಲಿಯರ್ ಆಗುತ್ತೆ. ಇಫ್ ನಾಟ್ ಎಕ್ಸಾಮ್ಸ್ ಕ್ಲಿಯರ್ ಆಗದೆ ಇದ್ರು ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಓಕೆ, ಐ ಹ್ಯಾವ್ ಗಿವನ್ ಮೈ ಬೆಸ್ಟ್, ಇವಾಗ ಪರವಾಗಿಲ್ಲ ಅನ್ನುವಂಥ ಒಂದು ಸಿಚುವೇಶನ್ ಬರುತ್ತೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಎಕ್ಸಾಮು ಹತ್ತಿರದಲ್ಲಿ ಬರ್ತಿದೆ, ಇನ್ಮೇಲಾದರೂ ಸ್ವಲ್ಪ ಓದಿ. You will definitely make it. Trust me in this. Trust the process, trust you, trust the teacher. That is the only thing I can tell you. That's all, my dear students. Next video dalli matte meet agtini. Thank you.